ಇರಾನ್ ಮೇಲೆ ನಿರ್ಣಾಯಕ ಯುದ್ಧಕ್ಕೆ ಅಮೆರಿಕ ಸಜ್ಜಾಗಿದೆ. ಕಳೆದ 20 ವರ್ಷಗಳಲ್ಲಿ ಅತಿದೊಡ್ಡ ಸೇನಾ ಜಮಾವಣೆ ಆಗಿದೆ. ವಾರಗಳ ಕಾಲ ನೆಲದ ಕಾರ್ಯಾಚರಣೆಗೆ ಅಮೆರಿಕ ಬಿಗ್ ಪ್ಲಾನ್ ಮಾಡಿದೆ. ಅಂದರೆ ನೇರವಾಗಿ ದಾಳಿ ಮಾಡೋದಿತ್ತು. ಅಂದರೆ ಸೈನಿಕರನ್ನ ಹೋಗಿ ಗುರಾಗಿಸಿಕೊಂಡು ದಾಳಿ ಮಾಡೋದು ಅಥವಾ ಅವ್ರಿಗೆ ಹಾನಿ ಮಾಡೋದು. 20 ವರ್ಷಗಳಲ್ಲೇ ದೊಡ್ಡ ಜಮಾವಣೆ ಇತ್ತು. ವಾರಗಳ ಕಾಲ ಮಾಡಬೇಕು ಅಂಥೇಳಿ ಆಪರೇಷನ್ ಎಪಿಕ್ ಫ್ಯೂರಿ ಪ್ಲಾನ್ ನಡೀತಾ ಇದೆ. ಭೂಸೇನೆ ಮೂಲಕ ಇರಾನ್ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದೆ ಅಮೆರಿಕ. ಹೊರ್ಮುಜ್ ಮೇಲೆ ದಾಳಿ ಮಾಡೋದು, ಕಾರ್ಗ ದ್ವೀಪವನ್ನು ವಶಕ್ಕೆ ಪಡೆಯುವಂತಹ ರಣತಂತ್ರವನ್ನು ಅಮೆರಿಕ ಹೆಣಿತಾ ಇದೆ. ಈಗ ಇನ್ನೊಂದು ವಾರದೊಳಗೆ ಎಲ್ಲವನ್ನ ಮುಗಿಸೋಕೆ ಸ್ಕೆಚ್ ರೆಡಿಯಾಗಿದೆ. ಇರಾನ್ಗೆ ಸಾವಿರಾರು ನೌಕಾಪಡೆ ಸಿಬ್ಬಂದಿ, ಭೂಸೇನೆಯನ್ನು ರವಾನೆ ಮಾಡಲಾಗಿದೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸೋಕೆ ಅಮೆರಿಕ ಸನ್ನದ್ಧವಾಗಿದೆ. ಟ್ರಂಪ್ ಆಜ್ಞೆಗಾಗಿ ಕಾಯ್ತಿದ್ದಾರೆ ಅಮೆರಿಕ ಸೋಲ್ಜರ್ಸ್. ಅಲ್ಲೇನಾದರೂ ರೆಡಿ ಗೋ ಅಂತಂದರೆ ಮುಗೀತು, ಇರಾನ್ ಒಳಗೆ ನುಗ್ಗು ಹೊಡಿತಾರೆ. ಯಾಕಂದರೆ ಅಮೆರಿಕ ಸೈನಿಕರ ಸಂಖ್ಯೆ ಕಡಿಮೆ ಇರ್ಬೋದು ಇರಾನ್ಗೆ ಹೋಲಿಸಿದ್ರೆ, ಆದರೆ ಪವರ್ಫುಲ್ ಆಗಿರುವಂತಹ ಒಂದು ಸೋಲ್ಜರ್ಸ್ ಅವ್ರ ಹತ್ರ ಇದ್ದಾರೆ. ವೆಪನ್ಸ್ಗಳು ಹಾಗೇ ಇದೆ. ಪ್ಯಾರಾಚೂಟ್ ಮೂಲಕ ದಾಳಿ ಮಾಡುವಂಥ ತಂತ್ರಗಾರಿಕೆ, ಗೆರಿಲ್ಲಾ ಯುದ್ಧ, ಎಲ್ಲ ಆ್ಯಂಗಲಲ್ಲೂ ಕೂಡ ಅವರು ಇರಾನ್ನ ಹೊಡೆಯುವಂಥ ಸಾಧ್ಯತೆಗಳು ಇದ್ದಾವೆ. ಅವರೇನು ಕೈ ಕಟ್ಟಿ ಕೂರಲ್ಲ, ಅವರು ಕೂಡ ವಾಪಸ್ ಕೊಡ್ತಾರೆ ಅವ್ರ ನೆಲಕ್ಕೆ ಹೋದರೆ. ಹಾಗಾಗಿ ಯುದ್ಧದ ಭೀಕರತೆಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ.